ನೀನೇ ಒಳಹೊಕ್ಕು ಏನಾ ನುಡಿಸಿದೊಡನೆ ನಾನುಡಿವೆ ಗುರುವೆ ಹೃದಯ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕಲಿಸಿರುವ ಪರಮ ಪೂಜ್ಯರನ್ನ ಶಿರಸಾನಮಿಸಿ ಇವತ್ತಿನ ಕಾರ್ಯಕ್ರಮದ ಜೀವನ ಮೌಲ್ಯಗಳ ಬಗೆಗೆ ನಿರಂತರ 8-10 ದಿನಗಳಿಂದ ಮೌಲ್ಯ ನುಡಿಗಳನ್ನಾಡುತ್ತಾ ಸಿದ್ಧಲಿಂಗ ದೇವರವರಲ್ಲಿ ಕ್ಷೇತ್ರಾಧಿಪತಿಗಳು ಸಿದ್ಧಗಂಗೆಯ ಪೂಜ್ಯ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲಿ ಚರಣ ಸನ್ನಿಧಾನದಲ್ಲಿ ಶಿರಸಾನಮಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಪೂಜ್ಯರ ಪದತಲದಲ್ಲಿ ಶಿರಸಾನಮಿಸಿ ತಾಯಂದಿರೇ, ಮಕ್ಕಳೇ, ಇಲ್ಲಿಯ ವ್ಯವಸ್ಥಾಪಕ ಸಮಿತಿಯ ಮುಖ್ಯಸ್ಥರೇ, ಜಾತ್ರಾ ಮಹೋತ್ಸವದ ಸಂದರ್ಭದ ಇವತ್ತು ವಿಶೇಷ ಬೆಳ್ಳಿ ಪಾಲಿಕೆಯ ದಿನ. ಮಕ್ಕಳಿಗೆಲ್ಲ ನಾಳೆಯಿಂದ ಪರೀಕ್ಷೆ. ಹೇಗೆ ಮಕ್ಕಳಿಗೆಲ್ಲ ಪರೀಕ್ಷೆಯೋ ನಮ್ಮ ಬದುಕಿನ ಮೌಲ್ಯಗಳನ್ನು ಕೊಟ್ಟಂಥ ಪೂಜ್ಯರ ಇದರಲ್ಲಿ ನಮ್ಮಗಳಿಗೂ ಒಂದು ಪರೀಕ್ಷೆ. ಇಡೀ ಜಗತ್ತಿಗೆ ತನ್ನದೇ ಆದ ದಿವ್ಯತೆಯನ್ನು ಮೆರೆದ, ಈ ಭಾರತ ದೇಶದ ಭವ್ಯತೆಯನ್ನು ಮೆರೆದ ಮಹಾಸಂತ ಶ್ರೇಷ್ಠರಲ್ಲಿ ಪೂಜ್ಯ ಶಿವಕುಮಾರ ಸ್ವಾಮಿಗಳವರು ಅಂತ ಹೇಳ್ಕೊಡೋಕ್ಕೆ ನಮ್ಗೆ ಹೆಮ್ಮೆ ಅಂತ ಅನಿಸುತ್ತೆ. ಒಂದು ಕಾಲದಲ್ಲಿ ಈ ದೇಶದ ಘನತೆಯನ್ನು ಪ್ರಪಂಚಾದ್ಯಂತ ವಿದೇಶಕ್ಕೆ ಹೋಗಿ ಈ ದೇಶದ ಸಂಸ್ಕಾರ ಸಂಬಂಧವನ್ನು ಘನತೆಯನ್ನು ಮೆರೆದ ಸ್ವಾಮಿ ವಿವೇಕಾನಂದರ ನಂತರದ ಸಂತ ಶ್ರೇಷ್ಠರಲ್ಲಿ ಒಬ್ಬರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆಲ್ಲ ಹೆಮ್ಮೆ ಅಂತ ಅನಿಸುತ್ತೆ. ಈ ದೇಶದ ನಿಜವಾದ ಸೌರಭವನ್ನು ಸೂಸುವ ಸಲುವಾಗಿ ಸ್ವಾಮಿ ವಿವೇಕಾನಂದರು ಈ ದೇಶದಿಂದ ಚಿಕಾಗೋ ನಗರಕ್ಕೆ ಹೋಗಿ ಈ ದೇಶದ ಘನತೆಯನ್ನು, ಈ ಭಾರತದ ಭವ್ಯತೆಯನ್ನು, ವಿಚಾರಲಹರಿಯನ್ನು ಅಲ್ಲಿ ಹೇಳಿದ್ದು ಅಂತ ನಾವು ಅಧ್ಯಯನದಲ್ಲಿ ನೋಡ್ತೇವೆ, ಹೇಳಿದ್ದೇವೆ. ಒಂದು ಸಂತಸ, ಸಂಭ್ರಮ ಅಂತಂದರೆ ಪೂಜ್ಯರು ಇಡೀ ಪ್ರಪಂಚವನ್ನೇ ಅರಿಯುವ ದಿಗ್ದರ್ಶನವನ್ನು ಕೊಟ್ಟಂಥ ಮಹಾಪೂಜ್ಯರಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರೊಬ್ಬರು. ಇಲ್ಲಿ ಬೆಳೆದಂಥ ಮಕ್ಕಳು ಎಲ್ಲ ದೇಶಗಳಲ್ಲಿದ್ದಾರೆ. ಈ ದೇಶದಿಂದ ಸ್ವಾಮಿ ವಿವೇಕಾನಂದರ ಕಾಲದಲ್ಲಿ ಅಲ್ಲೋಗಿ ಪ್ರವಚನ ಮಾಡೋಕ್ಕಿಂತಲೂ ಈ ದೇಶದಿಂದ, ಈ ಮಠದಿಂದ ಅರಳಿದ ಪುಷ್ಪಗಳು ಪ್ರಪಂಚದ ಪರಿಚಯವನ್ನು ಕೊಡ್ತವೆ. ಅಂತ ಪ್ರಪಂಚದ ಪರಿಚಯವನ್ನು ಕೊಟ್ಟಂಥ ಪೂಜ್ಯರ ಸ್ಥಾನದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ಒಬ್ಬರು ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಸಂತೋಷ ಆಗುತ್ತೆ. ಈ ದೇಶದ ಹಿರಿಮೆಯನ್ನು, ಗರಿಮೆಯನ್ನು, ಭವ್ಯತೆಯನ್ನು ಇವಾಗೇನು ಮಾತನಾಡಿ ಜೀವನ ಮೌಲ್ಯಗಳನ್ನು ನಿಮಗೆ ಸ್ವಾಮೀಜಿಗಳು ಮಾತನಾಡಿದ್ರು, ಆ ಎಲ್ಲ ಮೌಲ್ಯಗಳನ್ನು ತನ್ನ ಒಡರೊಳಗಿಟ್ಕೊಂಡು ನನ್ನ ನಡುವೆ ಜ್ಞಾನರತ್ನ ಅಂತೇಳಿ ನಿಮಗೆಲ್ಲ ದಿಗ್ದರ್ಶನವನ್ನು ಕೊಟ್ಟರಲ್ಲ. ಒಂದು ಮನೆಯಲ್ಲಿ ಇವತ್ತು ಒಂದು ಮಕ್ಕಳನ್ನು ಸಾಕಬೇಕಾದ ಕಷ್ಟ ಇದೆ. ಒಂದು ಕುಟುಂಬ ತಮ್ಮ ಬದುಕನ್ನು ಕಟ್ಟಬೇಕಾದ ಕಷ್ಟ ಇದೆ. ಬದುಕಿನ ಭವ್ಯತೆಯನ್ನು ಮೆರೆಯುವ ಈ ಕ್ಷೇತ್ರ, ಈ ದೇಶವೇ ನಂದು ಅಂತ ಇಲ್ಲಿ ವರ್ಗ, ವರ್ಣ, ಜಾತಿ, ಜನಾಂಗ ಮೀರಿ ಆ ಸಿದ್ಧಲಿಂಗೇಶ್ವರನ ಅನುಗ್ರಹದಿಂದ ಇದು ಅವಿಮುಕ್ತ ಕ್ಷೇತ್ರ. ಇಲ್ಲಿ ಏನನ್ನಾಗಬೇಕು ಅಂತಂದ್ರೆ ಮಾನವೀಯ ಮೌಲ್ಯಗಳನ್ನ ಕಟ್ಟಿ ಬದುಕುವ ಅಂತ ಸುಸೂತ್ರವನ್ನ ಪೂಜ್ಯರು ಕಟ್ಟಿಕೊಟ್ರು. ಇತ್ತೀಚೆಗೆ ಜಾತ್ರೆಗಳಾಗ್ತವೆ. ಈ ಜಾತ್ರೆಯ ವಿಶೇಷ ಏನಂತಂದ್ರೆ ಸಾಹಿತ್ಯ, ಸಂಸ್ಕೃತಿ, ಪರಂಪರೆ, ಕೃಷಿ, ತಂತ್ರಜ್ಞಾನ, ಯಂತ್ರಜ್ಞಾನ ಎಲ್ಲ ಆಲೋಚನೆಗಳನ್ನು ಪೂಜ್ಯರು ಅಂದಿನ ದಿನವೇ ಆಲೋಚನೆ ಮಾಡಿದ್ದುಂಟು. ಬಂದವರಿಗೆಲ್ಲ ಮಹಾದಾಸೋಹ. ಜೊತೆಗೆ ದನಕರುಗಳ ಜಾತ್ರೆ ಬಹಳ ಚೆನ್ನಾಗಿ ಆಗ್ತಿದ್ದ ಒಂದು ದಿನ ಇತ್ತು. ದನಕರುಗಳಿಗೆ ಮೇವನ್ನು ತಂದು ಕೊಡ್ತಿದ್ದ ದಿನ ಉಂಟು.
ಪೂಜ್ಯರ ವಿಚಾರ ಲಹರಿ ಬರೀ ಬಾಯಲ್ಲಿ ಹೇಳೋದಲ್ಲ, ನಮ್ಮಂತ ಸಾವಿರಾರು ಸಂತರುಗಳನ್ನ ಸ್ವಾಮಿಗಳನ್ನ ತಯಾರು ಮಾಡಿ ಟಂಕಶಾಲೆ ಅಂತಂದ್ರೆ ಸಿದ್ಧಗಂಗಾ ಮಠ ಅಂತ ಕೇಳ್ಕೊಳ್ಳೋಕ್ಕೆ ತುಂಬಾ ಸಂತೋಷ ಆಗುತ್ತೆ. ಅವರು ಮಾತು ಹೇಳಿದ್ರು, ಪ್ರಣತಿಯೂ ಇದೆ, ಭಕ್ತಿಯೂ ಇದೆ, ತೈಲವಿಲ್ಲದೆ ಪ್ರಭೆ ತಾವು ಇನ್ನೆಲ್ಲಿಯದು, ಗುರುವಿದೆ, ಲಿಂಗವೂ ಇದೆ, ಶಿಷ್ಯನ ಚಿದಂಗದಲ್ಲಿ ಸುಜ್ಞಾನ ಉದಯವಾದ ನಕ್ಕರ ಪ್ರಭೆ ತಾವು ಇನ್ನೆಲ್ಲಿಯದು. ಸಾಕಷ್ಟು ಮಠಗಳಿದೆ, ಮಠ ಇಲ್ಲ ಅಂತಿಲ್ಲ. ಒಂದು ಊರಿನಿಂದ ಒಂದು ಊರಿಗೆ ಯಾರಾದರೂ ಒಂದು ಕುಟುಂಬ ಕೇಳಿ ಹೋಗ್ಬೇಕಾದ್ರೆ, ನಾಳೆ ನಾನು 3 ದಿನ ಇರಲ್ಲ, ಸಿದ್ಧಗಂಗಾ ಮಠದ ಜಾತ್ರೆಗೆ ಹೋಗ್ತಾ ಇದ್ದೀನಿ, ಮನೆ ಮಠ ಜೋಪಾನ ಅಂತ ಹೇಳಿ ಬರುವಂತ ದಿನಮಾನ ಇದೆ. ಈ ಮಠ ಒಂದು ಬದುಕಿನ ಅವಿಭಾಜ್ಯ ಅಂಗ, ಸರ್ವತೋಮುಖವಾದ ಪ್ರಗತಿ. ಸರ್ವರನ್ನು ಮನಗಂಡು ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳು, ಉದ್ದಾನ ಸ್ವಾಮಿಗಳವರ ಕಾಲದಿಂದ ಈ ಜಾತ್ರಾ ಮಹೋತ್ಸವ ಅಂತಂದ್ರೆ ಎಲ್ಲರ ಮನದ ಮೈಲಿಗೆಯನ್ನು ಹೋಗಲಾಡಿಸುವ ಈ ದಿವ್ಯತೆಗೆ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳವರು ಒಂದು ತಾಯಿಯ ವಾತ್ಸಲ್ಯ. ಎಷ್ಟೋ ಜನ ಒಂದ್ ಕಡೆ ಇದ್ದು ಒಬ್ಬರನ್ನೊಬ್ಬರು ಪರಸ್ಪರ ಆಲೋಚನೆ ಮಾಡುವ ದಿನಮಾನಗಳು ಕಡಿಮೆ ಆಗ್ತಾ ಇದೆ. ಇಂಥ ಕಾರ್ಯಗಾರ ಆಗೋದ್ರಿಂದ ಇತ್ತೀಚಿನ ದಿನಮಾನ ಓಜೋನೆ ಕಳೆದೋಗಿ ಸೂರ್ಯನ ರಶ್ಮಿ ಜಾಸ್ತಿಯಾಗಿ ತಾಪಮಾನ ಜಾಸ್ತಿ ಆಗಿದೆ. ಹೊರಗಿನ ತಾಪಮಾನ ಸಿದ್ಧಗಂಗೆಗೆ ಬಂದ್ರೆ ಹೊರಗಿನ ತಾಪಮಾನವೂ ಕಡಿಮೆ ಆಗ್ತದೆ, ಒಳಗಿನ ತಾಪಮಾನ ಕಡಿಮೆ ಆಗ್ತದೆ. ಅಂತ ದಿವ್ಯತೆಯ ಶ್ರೀರಕ್ಷೆ ಶಿವಕುಮಾರ ಸ್ವಾಮಿಗಳು ಸಿದ್ಧಗಂಗಾ ಕ್ಷೇತ್ರ ಅಂತ ಹೇಳ್ಕೊಳ್ಳಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ನಾವು ಬಂದು ಮಾತನಾಡಂಗಿಲ್ಲ, ನಮ್ಮನ್ನೆಲ್ಲ ಮಾತಾಡೋದು ಕಲಿಸಿ ನಮ್ಮ ಮೌಲ್ಯ ಬದುಕನ್ನ ಕಟ್ಕೊಟ್ರಲ್ಲ, ಅದು ಸ್ಮರಣೀಯವಾಗಿ ನೆಲೆಯುವಂಥದ್ದು. ಪ್ರಕೃತಿಯಲ್ಲಿ ಒಂದಿದೆ, ಗಮನಿಸ್ಬೇಕು ನಾವು. ಒಂದು ಕುಕ್ಕುಟ ಗುರು ಅಂತ. ಕುಕ್ಕುಟ ಅಂದ್ರೆ ಕೋಳಿ. ಆ ಕುಕ್ಕುಟ ಗುರು ತನ್ನ ರೆಕ್ಕೆಯಲ್ಲಿ ಎಷ್ಟು ಮಾತ್ರ ಮರಿಗಳನ್ನು ಮುಚ್ಕೊಳ್ಳಕ್ ಸಾಧ್ಯವೋ ಅಷ್ಟು ಮಾತ್ರ ಮುಚ್ಕೊಳ್ತದೆ, ಹೊರಗೆ ಮುಚ್ಚಕ್ಕಾಗಲ್ಲ. ಅಷ್ಟು ಮಾತ್ರ ರಕ್ಷಣೆ. ಇನ್ನು ಮತ್ಸ್ಯ ಗುರು ಮೀನ್ ಮರಿ ಹಾಕತ್ತೆ, ಪರಸ್ಪರ ನೋಡುತ್ತಷ್ಟೇ. ಮೀನ್ಗೆ ಹಾಲು ಕುಡಿಸಲ್ಲ, ಆರೈಕೆ ಮಾಡಲ್ಲ, ಪರಸ್ಪರ ನೋಡೋದೇ ಒಂದು ಆರೈಕೆ. ಇದು ಕೂರ್ಮಗುರು. ಆಮೆ ಮರಿ ಆಗುತ್ತೆ, ಒಂದು ಸರೋವರದಿಂದ ಒಂದು ಸರೋವರ ತಲುಪುತ್ತೆ. ತಾಯಿ ಮರಿ, ತಾಯಿ ಆಮೆ ಒಂದ್ ಕಡೆ ಆಗುತ್ತೆ, ಮರಿ ಆಮೆ ಒಂದ್ ಕಡೆ ಆಗುತ್ತೆ. ಇದು ಮುಖ್ಯವಾದ ಏನು ಅಂತಂದ್ರೆ, ತಾಯಿ ಆಮೆ ಮರಿ ಆಮೆಯನ್ನು ನೆನೆಸ್ಕೊಳ್ತದೆ, ಮರಿ ಆಮೆ ತಾಯಿಯನ್ನ ನೆನೆಸ್ಕೊಳ್ತದೆ. ಇಲ್ಲಿ ನೆನಪೆ ಆರೈಕೆ. ಶಿವಕುಮಾರ ಸ್ವಾಮಿಗಳವರ ನಾಮಧೇಯ ಮಹಾಮಂತ್ರೋಪಾದಿಯಲ್ಲಿ ಇಡೀ ಭಾರತಾದ್ಯಂತ ಸಂಚಲನವನ್ನು ಮೂಡಿಸಿದೆ. ಸಾಮಾನ್ಯವಾಗಿ 4-10 ರಾಜ್ಯಗಳಲ್ಲಿ ಪೂಜ್ಯ ಗುರುಗಳರ ಭಾವಚಿತ್ರ ಇಲ್ಲೇ ಇಲ್ಲ. ಒಂದೊಮ್ಮೆ ನಾವು ಸೇಲಮಿಂದ ಆಚೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಅಲ್ಲಿ ಭೂಮಿ ಪೂಜೆ. ಆ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಪೂಜ್ಯರ ಪಾದ ಬರ್ತದೆ. ನಾವು ಅಂದ್ಕೊಂಡಾಗ ನಮ್ಮ ಹತ್ತಿರದಿಂದ ಗೊತ್ತು, ಸ್ವಾಮೀಜಿ ಸೇಲಂ ಹತ್ತಿರದಿಂದ ಬರಲ್ವಲ್ಲ, ಆದ್ರೂ ಸ್ವಾಮಿಗಳು ಬರ್ತಾರೆ ಅಂತ ಅವರು, ಸಿದ್ಧಗಂಗಾ ಸ್ವಾಮಿಗಳು ಬರ್ತಾರೆ ಅಂತ ಹೇಳಿ ಎಲ್ಲಾ ಏರ್ಪಾಡುಗಳನ್ನು ಮಾಡ್ಕೊಂಡಿದ್ರು. ಮಾಡ್ಕೊಂಡಾಗ ಹತ್ರ ಇದ್ರು ನಮಗೆ ಗೊತ್ತಿಲ್ಲ ಅವ್ರ ಮೌಲ್ಯ. ಅವ್ರೇನ್ ಮಾಡಿದ್ರು ಅವಾಗ ಅಂತಂದ್ರೆ, ಇಡೀ ಪಾದುಕೆಯನ್ನೇ ಮಂಗಳವಾದ್ಯದೊಳಗೂಡಿ ಅವರ ಭಾವಚಿತ್ರವನ್ನು ಇಟ್ಕೊಂಡು ಅವರ ಪಾದುಕೆಯನ್ನು ತಂದು ಆ ಪಾದುಕೆಯನ್ನು ಬಿಟ್ಟು ಪೂಜ್ಯ ಸಿದ್ಧಗಂಗಾ ಸ್ವಾಮಿಗಳಿಂದ ಆ ಭೂಮಿ ಪೂಜೆ ಆಗ್ತು ನಮ್ಮ ಮಾತನ್ನು ಹೇಳ್ತಾರೆ. ಎಷ್ಟೋ ಜನ ನಾವು ನಮ್ಮ ಆಲೋಚನೆಗಳನ್ನ ಗರಿಗೂಡಿಸುವ ವಿಚಾರಧಾರೆಗಳನ್ನ ಮೂಡಿಸುವ ಮಹತ್ತರ ಆಲೋಚನೆಗಳನ್ನ ಯಾವತ್ತೂ ಸ್ಮರಣೀಯವಾಗಿ ನೆನೆಸ್ಕೊಳ್ಳುವಂಥದ್ದು. ಜೊತೆಗೆ ನಾವು ಯಾವಾಗ ಹೇಳೋದು ಒಂದೇ, ಇಲ್ಲಿ ಬೆಳೆದಂಥವ್ರಲ್ಲಿ ಸಂಸ್ಕಾರವನ್ನ, ಸಂಬಂಧವನ್ನ, ಪ್ರೀತಿಯನ್ನ ಕಟ್ಟುವ ಮಹಾಕಾರ್ಯ ಈ ಪುಣ್ಯಕ್ಷೇತ್ರದಿಂದ ಆಗಿದೆ ಅಂತ ಹೇಳಕ್ಕೆ ಸಂತೋಷ ಅಂತ ಆಗುತ್ತೆ. ನಿಜಕ್ಕೂ ಈ ಕಾರ್ಯಾಗಾರದ ಏನೆಲ್ಲ ಕೆಲಸ ಮಾಡೋ ಬಗ್ಗೆ ಸ್ವಾಮೀಜಿಯವರೇ ಪರಕಾಯ ಪ್ರವೇಶ ಆಗ್ಬಿಡ್ತಾರೆ ಅನ್ನೋ ರೀತಿ ಮಕ್ಕಳು ತಮ್ಮ ಧೀಶಕ್ತಿಯನ್ನು ಮೆರೀತಾರೆ. ಎಲ್ಲಾ ಕ್ಷೇತ್ರಗಳಲ್ಲೂ
ಅವಿಮುಕ್ತ ಕ್ಷೇತ್ರವನ್ನಾಗಿಸುವ ಈ ಮಹಾಪ್ರಸಾದದ ಸೇವಾ ಕೈಂಕರ್ಯ ಇದೆಯಲ್ಲ, ಅದನ್ನು ಕಾಯ ವಾಚ ಮನಸ ಎಲ್ಲ ಸ್ವೀಕರಿಸುವ ಮನೋಭೂಮಿಕೆಯಾಗಿದೆ. ನಾವುಗಳು ಹೇಳಾದರೂ ಅಷ್ಟೇ, ನಮ್ಮಗಳ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ, ನಮ್ಮಗಳ ಭವಿಷ್ಯವನ್ನು ರೂಪಿಸುವಲ್ಲಿ ಪೂಜ್ಯರ ಅನುಗ್ರಹ ಸದಾ ನಮ್ಮ ಮೇಲೆ ಇದೆ ಅಂತ ಅನ್ನುವ ಆಶಾಭಾವನೆಯನ್ನು ಹೊಂದಿ, ನಾವು ಯಾವಾಗ ಹೇಳಿದ್ರು ಯಾವತ್ತು ಹೇಳಿದ್ರು ಮಕ್ಕಳಿಗಿಷ್ಟೇ, ಇಲ್ಲಿಂದ ಹೋದ್ರೆ ಇದೊಂದು ಟ್ರೇಡ್. ಸಿದ್ಧಗಂಗಾದಿಂದ ಹೋಗಿದ್ದಾರೆ ಅಂತಂದ್ರೆ ಅವರು ಇಲ್ಲಿ ಮೋಲ್ಡ್ ಆಗಿ ಹೋಗಿದ್ದಾರೆ. ಬುದ್ಧಿಯವರು ಲಿಂಗಾಯತ ದಿನ ಒಂದು ಮಾತು ಹೇಳಿ, ವಿದೇಶದವ್ರು ಬಂದು ಎಲ್ಲವನ್ನೂ ಪರ್ಚೇಸ್ ಮಾಡಬೇಕಂದ್ರೆ ನಮ್ಮ ಸ್ವದೇಶದವ್ರಿಗೆ ಅದು ಕಡಿಮೆ. ಒಂದು ವಸ್ತುವಿನ ಸಮಯ ಮೌಲ್ಯ ಎಷ್ಟು ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗೆ ಏನು ಕರ್ತವ್ಯ ಅನ್ನೋದು ಅದು ಪ್ರಪಂಚಾದ್ಯಂತ ವಿಸ್ತರಿಸ್ತು. ಒಂದು ವಿಭೂತಿ ಗಟ್ಟಿ ತಗೊಳ್ತಾನೆ, ವಿಭೂತಿ ಗಟ್ಟಿ ತಗೊಂಡು ವಿದೇಶದವ್ರು ಕೇಳ್ತಾರೆ ಇದ್ರ ಎಕ್ಸ್ಪೈರಿ ಡೇಟ್ ಯಾವಾಗ. ಅವರ ಅನುಗ್ರಹದಿಂದ ಬೆಳೆದಂತ ಮಗು ಏನ್ ಹೇಳ್ತಾನೆ ಅಂತಂದ್ರೆ, ಒಂದ್ ವೇಳೆ ನಿಮ್ ಎಕ್ಸ್ಪೈರಿ ಡೇಟ್ ಏನಾದ್ರೂ ಮುಗಿದೋಗಿದ್ರೆ ಅದನ್ನ ಮತ್ತೆ ಪುನರುಜ್ಜೀವನಗೊಳಿಸುವ ಶಕ್ತಿ ಇದರಲ್ಲಿದೆ ಅಂತ ಪುಣ್ಯಾತ್ಮ ಮಕ್ಕಳು ಬೇಕಾಗ್ತಿದ್ದಾರೆ. ಸ್ವಾಮೀಜಿಯವರು ವಿಶ್ವೇಶ್ವರ ಹೇಳಿದ್ರು, ಅಬ್ದುಲ್ ಕಲಾಂ ಹೇಳಿದ್ರು, ಅತ್ಯಾಧುನಿಕವಾಗಿ ಬೆಳೆಯುವಂತ ಪುಟ್ಟರಾಜ ಗಾವೇಳು ಕಣ್ಣಿಂದ ಪುಣ್ಯಾತ್ಮರು ಜಗತ್ತಿಗೆ ಕಣ್ಣು ಕೊಟ್ಟರು ಅನ್ನುವ ರೀತಿ ಈ ಜಗತ್ತಿನ ಕಣ್ಣಾಗಿ, ಜಗತ್ತಿಗೆ ತಾಯಿಯಾಗಿ, ಜಗತ್ತಿನ ಜನರ ಹೃನ್ಮಂದಿರದಲ್ಲಿ ನೆಲೆಸುವ ಈ ಪುಣ್ಯಾತ್ಮರ ನೆನಪು ಸದಾ ಸ್ಮರಣೀಯವಾಗಿರಲಿ ಅಂತ ಹೇಳ್ತಾ ತಮ್ಮೆಲ್ಲರ ಕಾರ್ಯಕ್ರಮವನ್ನು ಕಾಯ ವಾಚ ಮನಸ್ಸ ನಡ್ಕೊಳ್ಬೇಕು. ಈಗ ಮಕ್ಕಳು ಕೆಲವು ದೋಷ ಸತ್ಯ, ಆದರೆ ವಿಚಾರ ನಿಮ್ಮ ಜ್ಞಾನ ಬಂದಾಗ ನೀವೇ ಇದನ್ನ ಸ್ವತಂತ್ರ ಭಾರತವನ್ನ ಭವ್ಯತೆಯನ್ನು ಕಟ್ಟುವ ಶಕ್ತಿ ನಿಮಗಿದೆ ಅಂತ ಹೇಳ್ತಾ ಪೂಜ್ಯರ ಪದತಲಕ್ಕೆ ಶಿರಸಾಧರಿಸಿ, ಯಾಕೆಂದ್ರೆ ನಾವು ಹೇಳ್ಕೊಂಡ್ವಿ, ನಾವಿಲ್ಲೇ ಬೆಳೆದ ಮಕ್ಕಳಾಗಿರೋದ್ರಿಂದ ನಾವೇನು ಹೇಳೋ ಸ್ಥಿತಿಲಿ ಇಲ್ಲ, ಎಲ್ಲವನ್ನು ಕೇಳೋ ಸ್ಥಿತಿ. ಆದರೂ ಅವ್ರ ಪ್ರೀತಿ, ಅವರ ಅಭಿಮಾನ, ಅವರ ಅನುಗ್ರಹ ನೀವು ಬರಬೇಕು ಆ ಮಾತು ಅನ್ನೋದು ಸದಾ ಸ್ಮರಣೀಯವಾಗಿ ತಲೆ ಮೇಲೊತ್ತಿ ಪೂಜ್ಯರ ಪದತಲದಲ್ಲಿ ಶಿರಸಾಧರಿಸಿ ನಮ್ಮ ಈ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶುಭ.